ಶತಮಾನ ಪೂರೈಸಿದಂತಹ ಸಿಎಂ ತವರಿನ ದೊಡ್ಡಾಸ್ಪತ್ರೆಯಲ್ಲಿ ವೀಲ್ ಚೇರ್ಗೆ ಗತಿಯಿಲ್ಲ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇಲ್ಲದೆ ರೋಗಿಗಳು ಪರದಾಟವನ್ನ ಅನುಭವಿಸಿದ್ದಾರೆ. ಸೌಕರ್ಯ ಸಿಗದೆ ಪ್ಲಾಸ್ಟಿಕ್ ಚೇರ್ನಲ್ಲಿ ವೃದ್ಧ ರೋಗಿಯನ್ನ ಸಿಬ್ಬಂದಿಗಳು ಹೊತ್ತೊಯ್ದಿದ್ದಾರೆ. ವೀಲ್ ಚೇರ್ಗಾಗಿ ಅರ್ಧ ಗಂಟೆಗಳ ಕಾಲ ನಾವು ಪರದಾಡಿದ್ವಿ. ಕೊನೆಗೆ ವಿಧಿ ಇಲ್ಲದೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕರ್ಕೊಂಡು ಹೋದ್ವಿ ಅಂತ ಹೇಳಿ ಆ ನಂತರದಲ್ಲಿ ನ್ಯೂಸ್ ಫಸ್ಟ್ಗೆ ಯಾವ ವೃದ್ಧಿಯನ್ನ ಈ ರೀತಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕರ್ಕೊಂಡು ಹೋಗಲಾಗಿತ್ತು ಆ ವೃದ್ಧಿಯ ಮೊಮ್ಮಗ ಅಭಿ ಹೇಳಿಕೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ಸುದ್ದಿ ಬಳಿಕ ಆಸ್ಪತ್ರೆಗೆ ಶಾಸಕ ಹರೀಶ್ ಗೌಡ ಭೇಟಿಯನ್ನ ಕೊಟ್ಟರು. ಬೀಗ ಹಾಕಿರುವುದನ್ನ ಕಂಡು ಶಾಸಕರು ಕೆಂಡಾಮಂಡಲರಾದರು. ಶಾಸಕ ಹರೀಶ್ ಗೌಡ ಆಸ್ಪತ್ರೆಯಲ್ಲಿರುವಂತಹ ಕೊರತೆಗಳನ್ನ ಸರಿಪಡಿಸುವಂತಹ ಭರವಸೆಯನ್ನ ನೀಡಿದ್ದಾರೆ. ಸಡನ್ ಆಗಿ ಅನಾರೋಗ್ಯಕ್ಕೆ ತುತ್ತಾದ್ರಿಂದ ಅಸ್ವಸ್ಥರಾದ್ರಿಂದ ನಾವು ಬೆಳಿಗ್ಗೆನೆ ಎಮರ್ಜೆನ್ಸಿ ಅಂತ ಕೆಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ತಪಾಸಣೆ ಮಾಡಿದಂಥ ಡಾಕ್ಟ್ರು ಕೆಲವೊಂದು ಟೆಸ್ಟ್ ಮಾಡೋದಕ್ಕೆ ಬರ್ಕೊಟ್ರು, ಪ್ರಿಸ್ಕ್ರೈಬ್ ಮಾಡಿದ್ರು. ಸೊ ಪ್ರಿಸ್ಕ್ರೈಬ್ ಮಾಡಿದ್ಮೇಲೆ ನಾವು ಇದನ್ನ ಕರ್ಕೊಂಡು ಹೋಗ್ಬೇಕು ಅಂತಂದಾಗ ವೀಲ್ ಚೇರ್ಗಳು ಕೊರತೆ ಇತ್ತು, ತುಂಬಾ ಯಾವುದು ವೀಲ್ ಚೇರ್ ಸಿಗ್ಲಿಲ್ಲ. ಕನಿಷ್ಠ ಅಂದ್ರೂ ನಾವು ಒಂದು ಅರ್ಧ ಗಂಟೆ ತನಕ ಪರದಾಡಿದ್ವಿ ವೀಲ್ ಚೇರ್ಗೋಸ್ಕರ. ಕೇರ್ ಹಾಸ್ಪಿಟಲ್ ಅಂದ್ರೆ ಆಲ್ಮೋಸ್ಟ್ ಬಡವರು ಬಂದು ತಪಾಸಣೆ ಮಾಡಿಸುವಂತಹ ಆಸ್ಪತ್ರೆ, ಬಡವರಿಗೆ ಅಂತಾನೆ ಮಾಡಿರುವಂತಹ ಆಸ್ಪತ್ರೆ ಹೆಚ್ಚಾಗಿ. ಅಲ್ಲಿ ವೈದ್ಯರು ಚೆನ್ನಾಗಿದ್ರು ಕೂಡ ಅಲ್ಲಿ ಇರುವಂತಹ ಸೌಕರ್ಯಗಳು ಕೊರತೆಗಳು ಜಾಸ್ತಿ ಆಗಿದೆ. ಸೊ ಅರ್ಧ ಗಂಟೆ ಪರದಾಡಿದ್ಮೇಲೆ ನಾವು ಈ ನಮ್ಗಾಗಿರುವಂತ ಪರಿಸ್ಥಿತಿ ಇನ್ನು ಬೇರೆ ಬರೋರ್ಗಾಗ್ಲಿ ಯಾರದೇ ಅಲ್ಲಿ ಬರುವಂತ ರೋಗಿಗಳಿಗೆ ಆಗ್ಬಾರ್ದು ಅಂತ ಹೇಳಿ ನಾವು ಒಂದು ವಿಡಿಯೋನ ಮಾಡಿ ನ್ಯೂಸ್ ಫಸ್ಟ್ ಅವ್ರಿಗೆ ಕಳಿಸಿದ್ವಿ. ಆವಾಗ ನ್ಯೂಸ್ ಫಸ್ಟ್ ಅವರು ನಮ್ಮ ವಿಡಿಯೋನ ಇದು ಮಾಡಿ ಪ್ರಸಾರ ಮಾಡಿದಾಗ ಅಲ್ಲಿ ತಕ್ಷಣ ಅಲ್ಲಿರುವಂತಹ MLA ಹರೀಶ್ ಗೌಡ್ರಿಗೆ ಗಮನಕ್ಕೆ ಇದು ಬಂದಿದೆ. ಬಂದ ಮೇಲೆ ಅವ್ರು ಬಂದು ಏನೇನು ಕೊರತೆಗಳಿದೆ ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆಗಳನ್ನ ಕೊಟ್ಟಿದ್ದಾರೆ. ನಾವು ಇವ್ರದ್ದೆಲ್ಲಾನು ಹುಷಾರಾದ್ರು ಸ್ವಲ್ಪ ಅಂತ ಹೇಳಿ ನಾವು ಮತ್ತೆ ಮನೆಗೆ ಕರ್ಕೊಂಡ್ ಬಂದಿದೀವಿ. ಈಗ ಸ್ವಲ್ಪ ಆರಾಮಾಗಿದ್ದಾರೆ. ಸೊ ಈ ತರ ಕೊರತೆಗಳು ಮತ್ತೆ ಈ ಇನ್ನು ಮತ್ತೆ ಉಂಟಾಗಬಾರ್ದು ಅಂತ ಹೇಳಿ ನಾವು ಇದು ಮತ್ತೆ ವಿಡಿಯೋ ಮಾಡಿ ಇದು ಮಾಡ್ತಿದ್ವಿ. ನಮ್ಮ ತೊಂದರೆಗೆ ಸ್ಪಂದಿಸಿದಂತ ನ್ಯೂಸ್ ಫಸ್ಟ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.